ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮಸಾಲೆ ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಅಂತಲೇ ಹೇಳ್ಬೋದು. ಕಾಂಬಿನೇಷನು ಪರ್ಫೆಕ್ಟ್ ಆಗಿರುತ್ತೆ. ಸೊ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಾಗ ತಿಳಿಸಿಕೊಟ್ಟಿದ್ದೀನಿ. ಆಲ್ರೆಡಿ ಚಟ್ನಿ ರೆಸಿಪಿ ಅಪ್ಲೋಡ್ ಆಗಿದೆ, ಹೋಗಿ ಒಂದ್ಸಲ ನೀವು ಚೆಕ್ ಮಾಡ್ಕೋಬೋದು. ಹೆಲ್ದಿಯಾಗಿರುವಂತಹ ಮಾರ್ನಿಂಗ್ ಬ್ರೇಕ್ಫಾಸ್ಟು ಒಂದ್ಸಲ ತಿಂದುಬಿಟ್ರೆ ಸಾಕು. ಡೈಲಿ ಅಂದರೆ ದಿನ ಪೂರ್ತಿ ನಾವು ಆರಾಮಾಗಿ ಇದ್ದೀವಿ ಅಂತ ಅರ್ಥ. ಹೆಲ್ದಿಯಾಗಿರುವಂತಹ ವೆಜಿಟೇಬಲ್ಸ್ನ ತೊಗೊಂಡು ಬಂದರೆ ಮಾತ್ರ ಹೆಲ್ದಿಯಾಗಿರೋ ರೆಸಿಪಿ ರೆಡಿ ಆಗುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಎಷ್ಟು ಬೇಕಷ್ಟು. ಅದಕ್ಕೆ ಅಜ್ವೈನು, ಜೀರಿಗೆ, ಉಪ್ಪು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ವಿಡಿಯೋ ಸ್ಕಿಪ್ ಆಗಿದೆ. ಇವಾಗ ವೆಜಿಟೇಬಲ್ಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ದಪ್ಪ ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಜಾಸ್ತಿ ವೆಜಿಟೇಬಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ, ಯಾಕೆ ಅಂದರೆ ಹೆಲ್ದಿಯಾಗಿರುತ್ತಲ್ವ. ಹಾಗಾಗಿ ಒಂದು ಕುಕ್ಕುಂಬರು ದಪ್ಪ, ಹಾಗೆ 5ರಿಂದ 6 ಹಸಿಮೆಣಸಿನ್ಕಾಯಿ, ಒಂದು ದಪ್ಪ ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟೂ ಹಾಕ್ಕೊಂಡಿದ್ದೀನಿ. ನಾವು ಎಲ್ಲನೂ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ದಪ್ಪಾಗಿ ಕಟ್ ಮಾಡಿಕೊಂಡ್ರೆ ಅಷ್ಟು ಕರೆಕ್ಟಾಗಿ ಅಕ್ಕಿ ರೊಟ್ಟಿ ಬರೋದಿಲ್ಲ. ನೀವು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ನಿಮ್ಗೆ ಎಷ್ಟು ತಿಳುವಾಗಿ ಬೇಕೋ ಅಷ್ಟು ತಿಳುವಾಗಿ ನಾವು ತಟ್ಕೋಬೋದು. ಇವಾಗ ಎಲ್ಲನೂ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು, ಇದರಲ್ಲಿ ನಾವು ಸಬ್ಬಸಿಗೆ ಸೊಪ್ಪನ್ನು ಕೂಡ ಯೂಸ್ ಮಾಡ್ಕೋಬೋದು. ಯಾರಿಗೆಲ್ಲ ಸಬ್ಬಸಿಗೆ ಸೊಪ್ಪು ಇಷ್ಟ ಅನ್ನೋರು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ನೀರನ್ನು ತೊಗೊಂಡು, ಅಂದರೆ ಉಗುರು ಬೆಚ್ಚಗಿರುವ ಬಿಸಿ ನೀರನ್ನು ತೊಗೊಂಡು ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇರಬೇಕು. ಜಾಸ್ತಿ ನೀರು ಹಾಕ್ಕೊಂಡು ಸಡನ್ನಾಗಿ ಕಲಿಸೋದ್ರಿಂದ ಅಳಸಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊತಾ ಇರಿ. ಗೈಸ್, ಮಾರ್ನಿಂಗು ತುಂಬಾ ಹೆಲ್ದಿಯಾಗಿರುವ ರೆಸಿಪಿ ಅಂತಲೇ ಹೇಳ್ಬೋದು ಇದು ಅಕ್ಕಿ ರೊಟ್ಟಿ. ಆ ಥರ ನಾವು ಆಯಿಲಿ ಫುಡ್ನ ಯೂಸ್ ಮಾಡಿಕೊಂಡು ಮಾರ್ನಿಂಗ್ ತಿನ್ನೋ ಬದಲು ಸ್ವಲ್ಪನೇ ಆಯಿಲ್ ಹಾಕ್ಕೊಂಡು ಈ ಥರ ಹೆಲ್ದಿಯಾಗಿರುವ ಅಕ್ಕಿ ರೊಟ್ಟಿ, ಅಂದರೆ ಡಯಟಿಗೆ ಅಂತ ತುಂಬ ಜನ ಮಾಡ್ತಿರ್ತೀರ. ಸೊ ಅಂಥವರು ಜಾಸ್ತಿ ರೀತಿಯಲ್ಲಿ ಈ ಥರ ತರಕಾರಿನ ಹಾಕ್ಕೊಂಡು ತಿನ್ಬೋದು. ಬ್ಯಾಚುಲರ್ಸ್ ಕೂಡ ಇದ್ದರೆ ಈ ಥರ ಮಾಡಿಕೊಂಡು ಈಸಿಯಾಗಿಯೇ ಮಾಡ್ಕೋಬೋದು. ಅವರಿಗೆ ಅಂತಲೇ ನಾನಿವಾಗ ಒಂದು ಮೆಥಡ್ನ ಹೇಳ್ತಾ ಇದ್ದೀನಿ. ಈ ಥರ ಎಣ್ಣೆ ಪಾಕೆಟ್ ಇರುತ್ತೆ ನೋಡಿ, ಅಂದರೆ ಬಟರ್ ಪೇಪರ್ ಇಲ್ಲ ಅನ್ನೋರು ಈ ಥರ ಒಂದು ಎಣ್ಣೆ ಪಾಕೆಟ್ನ ಇರುತ್ತೆ ನೋಡಿ, ಸೈಡಲ್ಲಿರೋದನ್ನು ಕಟ್ ಮಾಡಿಕೊಂಡು ನಾನು ತೋರಿಸೋ ರೀತಿ ನೀವು ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದ್ಸಲ ಸೀಟು, ನೀವು ವಾರದಲ್ಲಿ 2 ಸಲ ಅಥವಾ 3 ಸಲ ಆದರೂ ಅಕ್ಕಿ ರೊಟ್ಟಿನ ಮಾಡ್ಕೋಬೋದು. ನೋಡಿ, ಈ ಥರ ಫೋಲ್ಡ್ ಮಾಡಿ ಮಡ್ಚ್ಕೊಂಡು ಸೈಡಲ್ಲಿರೋದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಸೈಜು ದೊಡ್ಡದು ಬೇಕೋ ಅಥವಾ ಸಣ್ಣದು ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ ಒಂದು ಸಲ ಪೇಪರ್ನ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಇದನ್ನು 4 ಸಲ ಅಥವಾ 5 ಸಲ ಬೇಕಾದರೂ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇನ್ನೂ ಜಾಸ್ತಿ ಚೆನ್ನಾಗಿ ಇತ್ತು ಅಂದರೆ ಇನ್ನೂ ಜಾಸ್ತಿ ರೀತಿಯಲ್ಲಿ ಯೂಸ್ ಮಾಡ್ಬೋದು. ಬಟ್ ನಾನು ಯೂಸ್ ಮಾಡಿದಿರೋದು 2 ಅಥವಾ 3 ಟೈಮು. ನೆಕ್ಸ್ಟ್ ಮತ್ತೊಂದು ಎಣ್ಣೆ ಪಾಕೆಟ್ನ ತೊಗೊಂಡು ಕಟ್ ಮಾಡ್ಕೋತಾ ಇರ್ತೀನಿ. ಬ್ಯಾಚುಲರ್ಸ್ ಇರ್ತಿರಲ್ಲ, ಸೊ ಅವ್ರಿಗೆ ಇದು ಈಸಿಯಾದ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ಹೆಲ್ದಿ ರೆಸಿಪಿನೂ ಫಾಸ್ಟಾಗಿರುವಂತಹ ರೆಸಿಪಿ. ಇವಾಗ ನೋಡಿ, ಚಪಾತಿಗೆ ಎಷ್ಟು ಬೇಕು ಅಷ್ಟನ್ನು ಹಿಟ್ಟು ತೊಗೊಂಡು ಈ ಥರ ಎಣ್ಣೆ ಪಾಕೆಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು, ಆಲ್ರೆಡಿ ಎಣ್ಣೆ ಇರುತ್ತೆ, ಸ್ವಲ್ಪ ಮತ್ತೆ ಕೈಗೆ ಎಣ್ಣೆ ಹಚ್ಕೊಂಡು ಜಸ್ಟ್ ಈ ಥರ ಪ್ರೆಸ್ ಮಾಡ್ತಾ ಇರಬೇಕು. ಜಾಸ್ತಿ ಪ್ರೆಸ್ ಮಾಡಬೇಕಂತೇನಿಲ್ಲ. ಈ ಥರ ನಾನು ತಟ್ತಾ ಇದ್ದೀನಿ ನೋಡಿ, ಅಷ್ಟಿಷ್ಟೇ ತಟ್ಟಿದ್ರೆ ಸಾಕು, ಬೇಗನೆ ದೊಡ್ಡದಾಗಿಬಿಡುತ್ತೆ. ಆವಾಗಲೇ ಹೇಳಿದಾಗೆ ಬ್ಯಾಚುಲರ್ ರೆಸಿಪಿ ಅಂತಲೇ ಹೇಳ್ಬೋದು. ಕಾಯಿ ಚಟ್ನಿ ಅಥವಾ ನೀವು ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿ ಯಾವುದನ್ನು ಕೂಡ ಸರ್ವ್ ಮಾಡಿಕೊಂಡು ತಿನ್ನೋದ್ರಿಂದ ರುಚಿಯಾಗಿರುತ್ತೆ. ಯಾರಿಗೆಲ್ಲ ಅಕ್ಕಿ ರೊಟ್ಟಿ ಇಷ್ಟ ಅಂದರೆ ಮಸಾಲ ಅಕ್ಕಿ ರೊಟ್ಟಿ, ಇದು ನಾರ್ಮಲಾಗಿ ಅಕ್ಕಿ ರೊಟ್ಟಿ ಮಾಡೋದು ಬೇರೆ, ಈ ಥರ ಎಲ್ಲ ತರಕಾರಿನ ಹಾಕಿ ಅಕ್ಕಿ ರೊಟ್ಟಿ ಮಾಡೋದು ತುಂಬಾ ರುಚಿಯಾಗಿರುವಂಥ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ಸಬ್ಬಸಿಗೆ ಸೊಪ್ಪನ್ನು ಯೂಸ್ ಮಾಡಿಕೊಂಡ್ರೂ ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಸ್ವಲ್ಪ ಮೇಲ್ಗಡೆ ಎಣ್ಣೆ ಇಷ್ಟ ಇದ್ದವರು ಎಣ್ಣೆನ ಹಾಕ್ಕೊಳ್ಳಿ, ಇಲ್ಲ ಅಂದರೂ ಹಾಗೇನೂ ಕೂಡ ಮಾಡ್ಬೋದು. 0 ಆಯಿಲ್ ಹಾಕ್ಕೊಂಡು ಕೂಡ ಅಕ್ಕಿ ರೊಟ್ಟಿನ ಮಾಡ್ಕೋಬೋದು. ಬಟ್ ಟೇಸ್ಟ್ ಅಂತ ಇರುತ್ತೆ ನೋಡಿ, ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಅಥವಾ ತುಪ್ಪ ನೀವು ಯಾವುದನ್ನು ಕೂಡ ಯೂಸ್ ಮಾಡಿಕೊಂಡ್ರೂ ರುಚಿ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಾಗೆ ಕ್ರಿಸ್ಪಿನೆಸ್ಸು ಇರುತ್ತೆ. ಸಾಫ್ಟಾಗಿ ಮೆತ್ತಗೆ ಬೇಕನ್ನೋರು ಏನು ಮಾಡಬೇಕು, ಬೇಗನೆ ಬೇಯಿಸ್ಕೋಬೇಕಾಗತ್ತೆ. ನಾನಿನ್ನು ಸ್ವಲ್ಪ ಲೇಟಾಗಿ ಖಡಕ್ಕಾಗಿ ಇರಲಿ ಅಂತ ಬೇಯಿಸ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಅಕ್ಕಿ ರೊಟ್ಟಿ ರೆಡಿ ಆಯಿತು ಅಂತ. ಫಟಾಫಟ್ ಅಂತ ಬ್ಯಾಚುಲರ್ಸ್ ಆಗಲಿ ಅಥವಾ ಫ್ಯಾಮ್ಲಿ ಮೆಂಬರ್ಸ್ ಆಗಲಿ ಬೇಗನೆ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಹೆಲ್ದಿ ಆಗಿರುವಂಥ ರೆಸಿಪಿನ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿತ್ತಂದರೆ ಏನು ಮಾಡಬೇಕು,
ಲೈಕ್ ಮಾಡಬೇಕು. ಎಲ್ಲರೂ ವಿಡಿಯೋ ನೋಡ್ತೀರಾ, ಬಟ್ ಯಾರೂ ಲೈಕ್ ಮಾಡ್ತಿಲ್ಲ, ಹಾಗೆ ಸಬ್ಸ್ಕ್ರೈಬು ಮಾಡ್ತಿಲ್ಲ. ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಇದೇ ಥರ ಹೊಸ ರೆಸಿಪಿ ಜೊತೆ ಬರ್ತೀನಿ.